ಲಕ್ಷ್ಮಿ ನಾನು ಹೋಗಿ ಬರ್ತೀನಿ. ಸರಿ, ಏನೇನು ಕೆಲಸನೋ ಏನೋ ಅಲ್ಲಿ ನೋಡಿ. ಹಾಂ. ವೀಣಾ ಅಡುಗೆ ಎಲ್ಲ ರೆಡಿ ಮಾಡಿದ್ಮೇಲೆ ನಾನೇ ತಂದ್ಕೊಡ್ತೀನಿ. ನೀವು ಹೋಟ್ಲಲ್ಲಿ ತಿನ್ನಕ್ಕೆ ಹೋಗ್ಬೇಡಿ. ಒಳ್ಳೇದಾಯ್ತು, ಇಬ್ರು ಇಲ್ಲೇ ಇದ್ದೀರಾ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ? ನಿನಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡಮ್ಮ. ಅತ್ತೆ, ನಾನು ಯಾವಾಗ ನಿಮ್ಮ ಹತ್ರ ನಿಮ್ಗೆ ಏನು ಇಷ್ಟನೋ ಅದನ್ನು ಹೇಳಿ ಅಂದರೆ ನಿನಗೇನು ಇಷ್ಟನೋ ಅದನ್ನೇ ಮಾಡು ಅಂತ ಹೇಳ್ತೀರಾ. ಸರಿ ಬಿಡಿ, ಒಂದು ತಿಳಿ ಸಾರು, ಒಂದು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಸರಿಮ್ಮ. ಅಪ್ಪ, ಜಾನು, ಜಾನು ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ನೀವು ಆರಾಮ? ಕೂತ್ಕೊಮ್ಮ. ಅಲ್ಲ ಜಾನು, ಹೇಳ್ದೆ ಕೇಳಿದೆ ಹಿಂಗೆ ಬಂದ್ಬಿಟ್ಟಿಯಲ್ಲ. ನೀನು ಬರ್ತೀಯ ಅಂತ ಒಂದು ಮಾತು ಹೇಳಿದರೆ ನಾನೇ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಬರ್ತಾ ಇದ್ನಲ್ಲಮ್ಮ. ಮಾವ, ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ. ಅವಳೇನು ನಮ್ಮ ಥರ ಬಸ್ಸೆಲ್ಲ ಓಡಾಡ್ತಾಳೆ, ಜಮ್ ಅಂತ ಕಾರಲ್ಲಿ ಬಂದಿರ್ತಾಳೆ. ಎಲ್ಲಿ ಜಯಂತ್ ಅವ್ರು ಕಾಣಿಸ್ತಿಲ್ಲ? ಇಲ್ಲ ಅದಕ್ಕೆ ಅವ್ರು ಬರಲಿಲ್ಲ, ನಾನೊಬ್ಬಳೇ ಬಂದೆ. ಅವ್ರಿಗೆ ಇತ್ತೀಚೆಗೆ ತುಂಬ ಕೆಲಸ ಇರುತ್ತೆ, ಡ್ರೈವರ್ ಜೊತೆ ಕಳಿಸ್ಕೊಟ್ರು, ಒಬ್ಬಳೇ ಬಂದೆ. ಜಾನು, ನೀನು ಬಂದಿದ್ದು ತುಂಬ ಖುಷಿ ಆಯಿತು ಕಣೆ. ನೀನು ವೆಂಕಿ ಅಂಗಡಿ ಪೂಜೆಗೆ ಬರಬೇಕಿತ್ತು. ಪಾಪ ನೀನು ಬರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಯಾಕೆ ಬರಲಿಲ್ಲ? ಬರೋಕ್ಕಾಗಲಿಲ್ಲ ಅಮ್ಮ, ಅದಕ್ಕೆ ಇವತ್ತು ಬಂದಿದ್ದೀನಿ ನೋಡಿ. ಅಣ್ಣ ಬಂದಮೇಲೆ ಅವನ ಜೊತೆ ನಾನು ಅಂಗಡಿ ನೋಡ್ಕೊಂಡು ಬರೋಕ್ಕೆ ಹೋಗಿ ಬರ್ತೀನಿ. ವೆಂಕಿ ಏನಾದರೂ ಈಗ ನಿನ್ನನ್ನು ಇಲ್ಲಿ ನೋಡಿದ್ರೆ ಖುಷಿಯಿಂದ ಕುಣಿದಾಡ್ಬಿಡ್ತಾನೆ. ಇರೋ ಅವ್ನಿಗೊಂದು ಫೋನ್ ಮಾಡ್ತೀನಿ. ಬೇಡ ಬೇಡ ಅದಕ್ಕೆ, ಸುಮ್ಮನೆ ನನ್ನಿಂದ ಅವ್ನ ವ್ಯಾಪಾರ ಹಾಳಾಗೋದು ಬೇಡ. ಅವ್ನು ಆರಾಮಾಗಿ ಮುಗಿಸ್ಕೊಂಡು ಬರಲಿ. ಆದರೂ ಜಾನು, ಅಳಿಯಂದ್ರು ಬಂದಿದ್ರೆ ಚೆನ್ನಾಗಿರೋದು ಮಗಳೇ. ಅವರು ನೋಡಿ ತುಂಬ ದಿನ ಆಗೋಯ್ತು. ಅಪ್ಪ ನನ್ನ ಕರ್ಕೊಂಡು ಹೋಗೋಕೆ ಅವರೇ ಬರ್ತಾರಂತೆ, ಆಗ ಈ ಮನೆಯನ್ನು ನೋಡುವಂತೆ. ಜಾನು, ಯಾಕೆ ಮಗಳೇ ಸ್ವಲ್ಪ ಮಂಕಾಗಿದೆಯಾ? ಎಲ್ಲ ಆರಾಮಾಗಿದೆ ತಾನೇ? ಹಾಂ ಅಪ್ಪ. ಹೌದು ಜಾನು, ಫೋನಲ್ಲಿ ಮಾತಾಡಿದಾಗಲೂ ತುಂಬ ಸಪ್ಪಗಿದ್ದೆ, ಮುಖದಲ್ಲಿ ನಗುನೇ ಇರಲಿಲ್ಲ. ಇವತ್ತು ಹಾಗೆ ಕಾಣಿಸ್ತಿದ್ಯಾ? ಏನಾದರೂ ಸಮಸ್ಯೆನೇನಮ್ಮ? ಹಾಗೇನಾದರೂ ಇದ್ದರೆ ನಮ್ಮ ಹತ್ರ ಹೇಳ್ಕೊ. ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀವು ನನ್ನ ತುಂಬ ದಿನ ಆದ್ಮೇಲೆ ನೋಡ್ತಿದ್ದೀರಲ್ವಾ, ಅದಕ್ಕೆ ಹಾಗನ್ನಿಸ್ತಿದೆ ಅಷ್ಟೆ. ಆಮೇಲೆ ಅಣ್ಣ ಎಷ್ಟೊತ್ತಿಗೆ ಬರ್ತಾನೆ? ಅವನು ಅವ್ರ ತಾಯಿ ಫೋಟೋನ ತೊಗೊಂಡು ಪ್ರಿಂಟ್ ಹಾಕ್ಸೋದಕ್ಕೆ ಅಂತ ಹೋಗಿದ್ದಾನೆ. ಆಮೇಲೆ ಅಲ್ಲಿಂದನೇ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಹಾಗಿದ್ರೆ ಅಣ್ಣಂಗೆ ಅವ್ರ ತಾಯಿ ಫೋಟೋ ಸಿಕ್ತಾ? ನಂಗೆ ಹೇಳಲೇ ಇಲ್ಲ ಅವನು. ಅಯ್ಯೋ, ಅದು ನೀನು ನಿನ್ನೆ ಅಂಗಡಿ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ, ಬಹುಶಃ ಅಲ್ಲೇ ಫೋಟೋ ತೋರಿಸೋಣ ಅಂತ ಅಂದ್ಕೊಂಡಿರ್ತಾನೆ. ನೀನು ಬರಲೇ ಇಲ್ಲ. ಇನ್ನೇನು ಮನೆಗೆ ಬಂದಮೇಲೆ ನೋಡಿದ್ರೆ ಆಯ್ತಲ್ಲ. ಹೇಗೂ ಬಂದಿದ್ದೀನಲ್ಲ, ಅವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡೇ ಹೋಗ್ತೀನಿ. ಸರಿ, ಮಾತಾಡ್ತಾ ಕೂತೀರಿ, ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ಏನು ತರಲಿ ಜಾನು? ಅದೇ, ನಾನೇನು ಹೊರಗಿನೋಳ? ಬನ್ನಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಹೇಳಿ ಸರ್, ಏನಾಗಬೇಕಿತ್ತು? ಅಣ್ಣ, ಆ ಫೋಟೋ ಐತಲ್ಲ ಅದನ್ನ 2 ಬ್ಲಾಕ್ ಅಂಡ್ ವೈಟು, ಇನ್ನೊಂದು 2 ಕಲರು, ಆಮೇಲೆ ಇನ್ನೊಂದು ಅಲ್ಲ ಐತಲ್ಲ ಅಂಥದ್ದೊಂದು ದೊಡ್ಡದು ಕಲರ್ ಫೋಟೋ ಮಾಡ್ಕೊಡಿ. ನೋಡಿ ಮೇಡಮ್, ಈ ಫೋಟೋ ಸರಿ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಇದನ್ನು ಎನರ್ಜ್ ಮಾಡಿ ಫೋಟೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿತದ ಅಣ್ಣ? ಎಷ್ಟು ಹೊತ್ತು ಬೇಕಾಯ್ತದೆ? ಸಂಜೆ ಅಷ್ಟರಲ್ಲಿ ಆಗುತ್ತೆ, ಬಂದ್ಬಿಟ್ಟು ತಗೊಂಡೋಗಿ. ಸರಿ ಅಣ್ಣ, ನೀವು ರೆಡಿ ಮಾಡಿಟ್ಟಿರಿ, ನಾವು ಸಂಜೆಗೆ ಬರ್ತೀವಿ. ಓಕೆ ಮೇಡಮ್. ಅಣ್ಣ, ನಮ್ಮ ಹತ್ರ ಅದು ಒಂದೇ ಫೋಟೋ ಇರೋದು, ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಖಂಡಿತ ಮೇಡಮ್, ಹುಷಾರಾಗಿ ಇಟ್ಕೊಂಡು ಮಾಡ್ಕೊಡ್ತೀನಿ. ಓಕೆನಾ? ಸರಿ ಅಣ್ಣ, ನಾವು ಸಂಜೆಗೆ ಬರ್ತೀವಿ. ಜಾನು ಅವರೇ, ಚೆನ್ನಾಗಿದ್ದೀರಾ?
ಅಣ್ಣನಿಗೆ ನಿಮ್ಮ ಮೇಲೆ ಭಾರಿ ಕೋಪ ಬಂದಿದೆ. ಓಹೋ, ನನ್ನ ಮುದ್ದು ಅಣ್ಣಂಗೆ ನನ್ನ ಮೇಲೆ ಕೋಪ ಬಂದಿದ್ಯಾ? ಆದರೆ ನಂಗೆ ಗೊತ್ತು ಹೇಗೆ ಕೋಪ ಕರಗಿಸೋದು ಅಂತ. ಹೌದಾ, ಇಷ್ಟೇನಾ? ಇಷ್ಟೇನಾ ನನ್ನ ಮೇಲೆ ಪ್ರೀತಿ? ಅಪ್ಪ ಅಮ್ಮ, ನಾನು ಇನ್ನು ಹೊರಡ್ತೀನಿ. ಬಾಯ್ ಬಾಯ್. ಇಷ್ಟೇ ಇವನ್ ಕೋಪ. ತಂಗಿ ನೋಡಿದ ತಕ್ಷಣ ಕೋಪ ಎಲ್ಲ ಕರ್ಗೋಯ್ತು ಅಲ್ವೋ? ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋನು ಅವಳು ನೋಡಿದ ತಕ್ಷಣ ಯಾಕೆ ಮುಣಿಸ್ಕೊಂಡು ಹೋಗಿದ್ದು? ಓ, ಅಂಗಡಿ ಪೂಜೆಗೆ ಬರಲಿಲ್ಲ ಅಂತನಾ? ಈಗ ಬಂದಿದ್ದೀನಲ್ವಾ, ಸಾರಿ. ಇಲ್ಲಿಂದ ಹೋಗುವಾಗ ನೀನು ಅಂಗಡಿ ನೋಡ್ಕೊಂಡೆ ಹೋಗೋದು. ಅವ್ರಿಗೆ ತುಂಬ ಕೆಲಸ, ಅದಕ್ಕೆ ನಾನು ನೆನ್ನೆ ಬರಲಿಲ್ವಲ್ಲ, ನಿಂಗೆ ಬೇಜಾರಾಗಿರುತ್ತೆ, ಹೋಗಿ ಮಾತಾಡ್ಸ್ಕೊಂಡು ಬಾ ಅಂತ ಕಳಿಸಿದ್ರು. ಆದರೂ ನೀವು ನೆನ್ನೆ ಬಂದಿದ್ರೇನೆ ಚೆನ್ನಾಗಿರ್ತಿತ್ತು. ಇವತ್ತು ಬಂದಿದ್ದೀನಲ್ಲ, ಈಗೇನು ನೀನು ಅಂಗಡಿ ತೋರಿಸ್ತೀಯೋ ಇಲ್ವೋ? ಏ ವೆಂಕಿ, ಈಗ ತಾನೇ ಬಂದಿದ್ದೀಯಾ, ಊಟ ಮಾಡ್ಕೊಂಡು ಆಮೇಲೆ ಹೋಗು. ಹಾಂ ಹೌದು ಅಣ್ಣ, ಮೊದಲು ನೀನು ಊಟ ಮಾಡಿಬಿಡು. ನಾನು ನಿನ್ನ ಹತ್ರ ತುಂಬ ಮಾತಾಡೋದಿದೆ, ಆಮೇಲೆ ಹೋಗೋಣ. ಅಂದ್ಹಾಗೆ ವ್ಯಾಪಾರ ಎಲ್ಲ ಹೇಗೆ ನಡೀತಿದೆ? ಅದಕ್ಕೆ ಅತ್ತೆ ಮಾವ ಇಬ್ರು ಸೇರಿ ಮೊದಲನೇ ಬೋಣಿ ಮಾಡಿದ್ದಾರೆ ಅಂದಮೇಲೆ ವ್ಯಾಪಾರ ಚೆನ್ನಾಗಿಲ್ಲದೆ ಇರುತ್ತಾ? ಅದೇ ಮತ್ತೆ, ನಮ್ಮ ಅಪ್ಪ ಅಮ್ಮನ ಕೈಗುಣ ಅಂದರೆ ಸುಮ್ಮನೆನಾ?